ಅತಿಯಾದ ಆಲೋಚನೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆ? ಆದರೆ ನೋಡಿ, ವ್ಯಕ್ತಿ ಆಲೋಚನೆ ಮಾಡಲೇಬೇಕು. ಇದೊಂದು ಪ್ರಕೃತಿ ನಿಯಮ. ದೇವರು ಇದೊಂದು ಅದ್ಭುತವಾದ ವರನ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಸಾಕಷ್ಟು ಜೀವಿಗಳಿದ್ದಾವೆ ಈ ಒಂದು ಭೂಮಿಯಲ್ಲಿ. ಅವುಗಳಿಗೆ ಈ ಒಂದು ಆಲೋಚನೆ ಮಾಡೋ ಶಕ್ತಿ ಇಲ್ಲ. ನಮಗೆ ಅವಕ್ಕೆ ಪ್ರೀತಿ ಇದೆ, ಕರುಣೆ ಇದೆ, ಫ್ಯಾಮಿಲಿ ಇದೆ. ಆದರೆ ಅದು ಸರಿ, ಇದು ತಪ್ಪು ಅಂತ ಹೇಳೋ ಒಂದು ಬುದ್ಧಿಶಕ್ತಿ ಇಲ್ಲ. ಅಂದರೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಇದು ಮನುಷ್ಯನಿಗೆ ಇದೆ. ಹಾಗಾಗಿ ವ್ಯಕ್ತಿ ಆಲೋಚನೆ ಮಾಡಲೇಬೇಕು. ಅವನ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಂದರೆ ಆಲೋಚನೆ ಮಾಡಲೇಬೇಕು. ಈ ಆಲೋಚನೆ ಅನ್ನೋದು ಏನಿದೆ ಅಲ್ವಾ, ಮನುಷ್ಯನ ಆಸೆಗೆ ಒಂದು ಬಾಗಿಲಿದ್ದಂಗೆ. ನಾವು ಆಲೋಚನೆ ಮಾಡಲಿಲ್ದೇ ಆ ಒಂದು ಬಾಗಿಲು ಓಪನ್ ಆಗೋದಿಲ್ಲ. ಅಂದರೆ ನಾವೊಂದು ಕನಸನ್ನು ಕಟ್ಟಿರ್ತೀವಿ, ಅದು ನನಸಾಗಬೇಕು ಅಂದರೆ ಫಸ್ಟ್ ಆಲೋಚನೆ ಮಾಡಲೇಬೇಕು. ಆದರೆ ನೋಡಿ, ಕೆಲವೊಬ್ಬರು ಅತಿಯಾದ ಆಲೋಚನೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಏಕೆಂದರೆ ನೋಡಿ, ಕೆಲವೊಬ್ಬರು ಭಾವನೆಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತಾರೆ. ನೋಡಿ, ಆಲೋಚನೆ ಮಾಡಲಿಲ್ದೇ ನಾವು ನೇರವಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ನಮ್ಮ ಭಾವನೆಯಲ್ಲಿ ನೋವನ್ನು ತಿನ್ನುತ್ತೆ, ನಮಗೆ ಏಟಾಗುತ್ತೆ 100%. ಏಕೆಂದರೆ ನೋಡಿ, ನಮ್ಮ ಒಂದು ಹೃದಯ ಇದೆ ಅಲ್ವಾ, ಭಾವನೆಗಳು ಅಲ್ಲಿಂದನೇ ಹುಟ್ಟುತ್ತವೆ. ನಾವು ನಮ್ಮ ಭಾವನೆಯನ್ನು ಯಾವುದ್ರ ಮೇಲೆ ಇಡಬೇಕು ಅಂದರೆ, ಇವಾಗ ಒಬ್ಬರಿಗೆ ಪ್ರೀತಿ ತೋರಿಸ್ತಾ ಇದ್ದೀವಿ ಅಂತಂದರೆ, ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಈ ಒಂದು ತಿಳುವಳಿಕೆ ಎಲ್ಲಿಂದ ಬರುತ್ತೆ ಅಂದರೆ ಆಲೋಚನೆ ಮಾಡೋದ್ರಿಂದ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಮೇಲೆ ನಾವು ಅತಿಯಾದ ನಂಬಿಕೆಯನ್ನು ಇಟ್ಟಿರ್ತೀವಿ. ಆ ವ್ಯಕ್ತಿ ಆ ನಂಬಿಕೆ ದ್ರೋಹ ಮಾಡ್ತಾನೆ. ಅವಾಗ ನೋವಾಗೋದು ಯಾರಿಗೆ? ನಮಗೆ. ಆಮೇಲೆ ನಾವು ಆ ವ್ಯಕ್ತಿಯನ್ನು ದ್ವೇಷಿಸ್ತೀವಿ. ಆ ವ್ಯಕ್ತಿ ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಫಸ್ಟ್ ತಪ್ಪು ನಮ್ದಿರುತ್ತೆ. ನಾವು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋ ಮುಂಚೆನೇ ಆ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕಾಗಿತ್ತು. ಹಾಗಾಗಿನೇ ಆಲೋಚನೆ ಅನ್ನೋದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ಈ ಒಂದು ಪ್ರಪಂಚದಲ್ಲಿ ಒಂದು ವಸ್ತು ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ವಿಮಾನ ಅಂತ ಅಂದ್ಕೊಳ್ಳಿ, ಅದು ಇರೋದೇ ಇಲ್ಲ. ಆದರೆ ಆ ವ್ಯಕ್ತಿ ಅದನ್ನು ಕಲ್ಪನೆ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಒಂದು ನಮಗೆ ಕಣ್ಣಿಗೆ ಕಾಣೋ ಥರ ಒಂದು ವಸ್ತುವಾಗಿ ರೆಡಿ ಮಾಡ್ತಾನಲ್ವ, ಇದು ಕೂಡ ಮೊದಲು ಆಲೋಚನೆ ಮಾಡೋದ್ರ ಮುಖಾಂತರನೇ. ಹಾಗಾಗಿ ಆಲೋಚನೆ ಶಕ್ತಿಗೆ ತುಂಬಾ ಅಂದರೆ ತುಂಬಾ ಪವರ್ ಇರುತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಗೊತ್ತಿರಬೇಕಷ್ಟೇ. ಇವಾಗ ನೋಡಿ, ಆಧ್ಯಾತ್ಮದಲ್ಲಿ ಹೇಳ್ತಾರೆ ಆಲೋಚನೆ ಮಾಡೋದನ್ನು ನಿಲ್ಲಿಸಿ ಅಂತ. ಬಟ್ ನಮಗೆ ಸತ್ಯ ಗೊತ್ತಾಗೋದು ಆಲೋಚನೆ ಮಾಡೋದ್ರ ಮುಖಾಂತರ ಮಾತ್ರ. ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ನೋಡಿ, ಯಾರೋ ಒಬ್ಬರು ಏನೋ ಒಂದು ಆಧ್ಯಾತ್ಮಿಕವಾಗಿ ಏನೋ ಒಂದು ಹೇಳ್ತಾರೆ ಅಂತಂದರೆ ಅದನ್ನು ನಾವು ಕುರುಡಾಗಿ ನಂಬ್ತೀವಿ. ಅಲ್ಲಿ ನಮ್ಮ ಆಲೋಚನೆ ಇತ್ತು ಅಂದರೆ ಆ ವ್ಯಕ್ತಿ ಹೇಳ್ತಾ ಇರೋದು ಸರಿನಾ ತಪ್ಪ, ನಮಗೆ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಆ ವ್ಯಕ್ತಿ ಹಿಂದೆ ಏನಾದ್ರು ಆ ವ್ಯಕ್ತಿಯ ಸ್ವಾರ್ಥ ಇದೆಯಾ, ಇವನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನೋಡಿ, ಸತ್ಯ ಅನ್ನೋದೇನಿದೆ ಅಲ್ವಾ, ಅದು ವ್ಯಕ್ತಿಯಿಂದ ಏನು ಬಯಸೋದಿಲ್ಲ. ಬಟ್ ವ್ಯಕ್ತಿಗೆ ಅದು ಬೇಕು. ಹಾಗಾಗಿನೇ ನಾವು ಸತ್ಯದ ಕಡೆಗೆ ಹೋಗಬೇಕು ಅಂತಂದರೆ ಆ ಒಂದು ಸೇತುವೆ ನಮ್ಮ ಒಂದು ಆಲೋಚನೆ. ಹಾಗಾಗಿನೇ ದೇವರ ಬಗ್ಗೆ, ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ನಿಮಗೆ ಸೃಷ್ಟಿ ರಹಸ್ಯ ಗೊತ್ತಾಗಬೇಕು, ಅಂತಿಮ ಸತ್ಯ ಗೊತ್ತಾಗಬೇಕು ಅಂತಂದರೆ ಸುತ್ತಮುತ್ತಲಿರೋ ಪ್ರಕೃತಿಯನ್ನು ನೋಡಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಜಗತ್ತನ್ನು ನೋಡಿ ಜಗನ್ನಾಥನನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಜಗತ್ತನ್ನು ನೋಡೋದು ಅಂದರೆ ಬರೀ ಕಣ್ಣಿನಿಂದ ನೋಡೋದು ಅಷ್ಟೇ ಅಲ್ಲ, ನೋಡಿದ ಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅಪ್ಪ, ಸೂರ್ಯ ಎಷ್ಟು ಅದ್ಭುತವಾಗಿದೆ, ಚಂದ್ರ ಎಷ್ಟು ಅದ್ಭುತವಾಗಿದೆ, ಸಮುದ್ರ ಎಷ್ಟು ಅದ್ಭುತವಾಗಿದ್ದಾವೆ, ಅವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ಇವುಗಳನ್ನು ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿ, ಆ ಒಂದು ಭಗವಂತ ಹೇಗಿರ್ಬೋದು, ಎಷ್ಟು ದೊಡ್ಡ ಶಕ್ತಿ ಇರ್ಬೋದು, ಅದಕ್ಕೆ ಎಷ್ಟು ಜ್ಞಾನ ಇರ್ಬೋದು ಅನ್ನೋ ಒಂದು ಅರಿವು ನಮಗೆ ಬರುತ್ತೆ. ಯಾವಾಗ? ಆಲೋಚನೆ ಮಾಡಿದ ಮೇಲೆ. ಇಲ್ಲಾಂದರೆ ನೋಡಿ, ಒಂದು ಸಣ್ಣ ಉದಾಹರಣೆ. ಇವಾಗ ನೀವು ಒಂದು ಕುಟುಂಬದಲ್ಲಿದ್ದೀರಾ ಅಂತಂದರೆ, ನಿಮ್ಮ ಕುಟುಂಬನ ನೀವು ಸಾಕಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಂದರೆ ಆಲೋಚನೆ ಮಾಡಲೇಬೇಕಾಗುತ್ತೆ ನೀವು. ಇಲ್ಲಾಂದರೆ ನಿಮಗೆ ಹೊಸ ಹೊಸ ಐಡಿಯಾಗಳು ಬರೋದಿಲ್ಲ, ಬೇರೆ ಬೇರೆ ದಾರಿಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಇವಾಗ ನೋಡಿ, ನನ್ನಲ್ಲಿ ಅಪಾರವಾದ ಏನೋ ಒಂದು ಕಲೆ ಇರುತ್ತೆ, ಅಥವಾ ಬರೆಯೋದು ಅಥವಾ ಹಾಡು ಹೇಳೋದು. ನಾನು ಅದನ್ನು ಹೊರಗೆ ತರಬೇಕು, ಈ ಒಂದು ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ಆಲೋಚನೆ ಮಾಡಬೇಕಾಗುತ್ತೆ. ನಾನು ಯಾವ ರೀತಿ ಅದನ್ನು ಹೊರಗಡೆ ತರಬೇಕು, ಅದನ್ನು ಯಾವ ರೀತಿ ನನ್ನ ಕ್ಲಾಸಸ್ಗೆ ಹೋಗಬೇಕು,
ಇವುಗಳ ಬಗ್ಗೆ ಆಲೋಚನೆ ಮಾಡಿದಾಗ ಹಂತ ಹಂತವಾಗಿ ಅದು ನಮ್ಮಿಂದ ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಆಲೋಚನೆ ಮಾಡೋದ್ರಿಂದ ನಮ್ಮಲ್ಲಿ ಸೃಜನಶೀಲತೆ ಇನ್ನೂ ಹೆಚ್ಚಾಗುತ್ತೆ. ಯಾಕೆ ಆಲೋಚನೆ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ ಅಂತಂದರೆ, ಒಂದು, ಹೆಚ್ಚಾಗಿ ಭಾವನೆಗಳಿಗೆ ಒತ್ತನ್ನು ಕೊಡ್ತಾರೆ. ಇದು ತುಂಬ ಡೇಂಜರು. ನೋಡಿ, ವಿಚಾರಗಳು ಹೇಗಿರಬೇಕು ಅಂದರೆ, ಫಸ್ಟು ನಾವು ಅದನ್ನು ಮೆದುಳಿಗೆ ಕಳಿಸ್ಬೇಕು. ಮೆದುಳು ಏನು ಮಾಡುತ್ತೆ ಅಂದರೆ ಅದನ್ನು ಬಿಡಿಸಿ ನೋಡುತ್ತೆ. ಇದೇ ಆಲೋಚನೆ ಮಾಡೋ ಒಂದು ಶಕ್ತಿ. ಆವಾಗ ನಾವು ಒಂದು ನಿರ್ಧಾರ ಮಾಡೋಕ್ಕೆ ಹೋಗ್ತೀವಿ. ನಾನು ಅದನ್ನು ಮಾಡಬೇಕಾ ಅಥವಾ ಬೇಡ, ಅವರನ್ನು ನಂಬಬೇಕಾ ಅಥವಾ ಬೇಡ, ಅವರನ್ನು ನಂಬಿದರೆ ಏನು ಪರಿಣಾಮ ಆಗುತ್ತೆ, ಮುಂದೆ ನನಗೇನಾದ್ರು ಆಪತ್ತು ಇದೆಯಾ ಅಥವಾ ನನಗೆ ಅದರಿಂದ ಒಳ್ಳೆಯದಾಗುತ್ತಾ, ಈ ಥರ ಏನು ಯೋಚನೆ ಮಾಡ್ತೀವಲ್ವಾ, ಇದೇ ಆಲೋಚನೆ ಮಾಡೋದು. ಇದು ತುಂಬಾ ಮುಖ್ಯ. ಆದರೆ ಕೆಲವೊಬ್ಬರು ಯಾಕೆ ಈ ಒಂದು ಅತಿಯಾದ ಆಲೋಚನೆ ಒಳ್ಳೆಯದಲ್ಲ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತಂದರೆ, ಚಿಂತೆಗೆ. ಇವಾಗ ನೋಡಿ, ಹಿಂದುಗಡೆ ಯಾವುದೋ ಒಂದು ಘಟನೆ ಆಗಿರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ನಾನು ಇನ್ನೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅಂದರೆ ಅದು ಭವಿಷ್ಯದಲ್ಲಿರುತ್ತೆ. ವ್ಯಕ್ತಿ ಏನು ಕೆಲಸ ಮಾಡಲಿಲ್ದೇನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದರಿಂದ ಏನು ಉಪಯೋಗ ಇಲ್ಲ. ಇದನ್ನು ಮಾಡಬಾರ್ದು. ವ್ಯಕ್ತಿ ಮಾನಸಿಕವಾಗಿ ಕೂಗ್ತಾನೆ, ಮತ್ತು ಅವನ ಒಂದು ಸಮಯ ಕೂಡ ವ್ಯರ್ಥ ಆಗುತ್ತೆ. ಜೀವನದಲ್ಲಿ ಅವನು ನಿರಾಶೆ ಆಗ್ತಾನೆ. ಹಾಗಾಗಿ ಇವುಗಳನ್ನು ಹೆಚ್ಚಾಗಿ ಮಾಡಬಾರ್ದು. ಅಂದರೆ ಚಿಂತೆಗಳನ್ನು ಮಾಡಬಾರ್ದು. ಚಿಂತೆ ಮಾಡೋ ಬದಲು ಆಲೋಚನೆ ಮಾಡೋದ್ರ ಮುಖಾಂತರ ಕೆಲಸಗಳನ್ನು ಮಾಡಬೇಕು. ನೋಡಿ, ಈ ಆಲೋಚನೆ ಮಾಡೋದು ಅಂತಂದರೆ ಇದು ಒಂಥರ ಬೀಜ ಇದ್ದಂಗೆ. ಬೀಜ. ಇವಾಗ ನೋಡಿ, ಯಾವಾಗಲೂ ನಮ್ಮಲ್ಲಿ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅನ್ನೋದು ಎರಡು ದಾರಿ ಇರ್ತವೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೊತೀವೋ, ಯಾವುದನ್ನು ನಿರ್ಧಾರ ತೊಗೊತೀವೋ ಅದು ಹಾಗೇ ಬೆಳೀತಾ ಹೋಗುತ್ತೆ. ಅಂದರೆ ಅದನ್ನು ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ನಾವು ಏನು ನಿರ್ಧಾರ ತೊಗೊತೀವಲ್ವ, ಒಳ್ಳೆಯ ನಿರ್ಧಾರ ಆಗಿದ್ದರೆ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಅದು ನಮಗೆ ತುಂಬ ಹಿತ ಕೊಡುತ್ತೆ, ನಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ಬೇರೆ ಯಾವುದೋ ಒಂದು ಕೆಟ್ಟ ನಿರ್ಧಾರಗಳನ್ನು ತಗೊಂಡು ಅದನ್ನು ಮಾಡೋಕ್ಕೆ ನಾವು ಶುರು ಮಾಡಿದ್ವಿ ಅಂದರೆ ಅದು ನಮಗೆ ಹಾನಿ ಆಗುತ್ತೆ. ಅಂದರೆ ಅದರಿಂದ ನಮಗೆ ಒಳ್ಳೆ ಫಲ ಸಿಗೋದಿಲ್ಲ. ಒಳ್ಳೆ ಆಲೋಚನೆಯನ್ನು ಇಡಬೇಕಾಗುತ್ತೆ. ಒಳ್ಳೆ ಆಲೋಚನೆಗಳು ಯಾವಾಗ ಬರ್ತವೆ ಅಂತಂದರೆ, ನಮಗೆ ನಮ್ಮಲ್ಲಿ ಒಳ್ಳೆತನ ಇದ್ದಾಗ. ನಮ್ಮಲ್ಲಿ ಒಳ್ಳೆತನ ಯಾವಾಗ ಬರುತ್ತೆ ಅಂತಂದರೆ, ನಮಗೆ ಒಳ್ಳೆಯದು ಹಿತ ಅನ್ನಿಸ್ಬೇಕು. ಆಲ್ರೆಡಿ ನಮ್ಮಲ್ಲಿ ಒಳ್ಳೆಯದಿದೆ. ನಾವು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ದೂರ ಮಾಡಬೇಕಷ್ಟೇ. ಯಾರು ಈ ಒಂದು ಕೆಟ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯದ್ರ ಮೇಲೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾರೋ ಅವರು ಹೆಚ್ಚಾಗಿ ಒಳ್ಳೆಯದನ್ನು ಕಲಿತಾ ಹೋಗ್ತಾರೆ. ಅವರಲ್ಲಿ ಒಳ್ಳೆಯದು ಹೆಚ್ಚು ಬೆಳೀತಾ ಹೋಗುತ್ತೆ. ಯಾವ ವ್ಯಕ್ತಿಯಲ್ಲಿ ಒಳ್ಳೆತನ ಜಾಸ್ತಿ ಇರುತ್ತೋ ಆ ವ್ಯಕ್ತಿಯಲ್ಲಿ ಒಳ್ಳೆಯ ಆಲೋಚನೆಗಳು ಹೆಚ್ಚಾಗಿ ಬೆಳೀತವೆ. ಅತಿಯಾಗಿ ಚಿಂತೆ ಮಾಡಬೇಡಿ, ಆಲೋಚನೆ ಮಾಡಬೇಕು. ಅತಿಯಾದ ಆಲೋಚನೆ ಕೆಟ್ಟದ್ದು ಅಂತ ಹೇಳ್ತಾರೆ. ಖಂಡಿತ ಕೆಟ್ಟದ್ದಲ್ಲ. ಅದು ವ್ಯಕ್ತಿಯನ್ನು ಜೀವನದಲ್ಲಿ ತುಂಬಾ ಮುಂದೆ ತಗೊಂಡೋಗುತ್ತೆ. ಆರ್ಥಿಕವಾಗಿ ಮುಂದೆ ತಗೊಂಡೋಗುತ್ತೆ, ಮತ್ತು ಆಧ್ಯಾತ್ಮಿಕವಾಗಿ ಆ ವ್ಯಕ್ತಿಯನ್ನು ಮೇಲೆ ತಗೊಂಡೋಗುತ್ತೆ. ಹಾಗಾಗಿ ದೇವರು ನಮಗೆ ಬ್ರೈನನ್ನು ಕೊಟ್ಟಿದ್ದಾನೆ ಅಂದರೆ, ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅದರಿಂದ ಖಂಡಿತ ನಮಗೆ ಉಪಯೋಗ ಇದ್ದೇ ಇರುತ್ತೆ. ಪ್ರಕೃತಿನೇ ನಮಗೆ ಅದನ್ನು ಬಯಸ್ತಾ ಇದೆ ಅಂತಂದರೆ, ಅದನ್ನು ನಾಶನ ಮಾಡ್ಕೊಂಡ್ವಿ ಅಂದರೆ ನಮ್ಮನ್ನು ನಾವೇ ನಾಶ ಮಾಡ್ಕೊಂಡಂಗೆ.